ನಾನೇನಾದರೂ ನನ್ನ ಮಗನ 5 ನಿಮಿಷ ನೋಡಿಲ್ಲ, ಅವನು ಸೈಲೆಂಟ್ ಆಗಿದ್ದಾನೆ ಅಂತ ಅಂದರೆ ಅವನು ಈ ಥರ ಏನಾದರೂ ಕಿತಾಪತಿ ಮಾಡ್ತಾ ಇರ್ತಾನೆ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಇದು ಶುಕ್ರವಾರದ ಈವ್ನಿಂಗ್ ಬ್ಲಾಗ್ ಆಗಿರುತ್ತೆ. ನಾನು ರಾತ್ರಿ ಊಟಕ್ಕೆ ಮುದ್ದೆ ಅನ್ನ ಜೊತೆ ಹಸಿ ಗೊಜ್ಜು ಮಾಡೋಣ ಅಂತ ಮಾಡ್ತಾ ಇದ್ದೆ. ತುಂಬಾನೇ ಟೇಸ್ಟಿಯಾಗಿರುತ್ತೆ, ಮುದ್ದೆಗಂತೂ ಸಖತ್ತಾಗಿರುತ್ತೆ. ಅದನ್ನ ಮಾಡಲಿಕ್ಕೆ ಮೊದಲು ನಾನು ಹುಣಸೆನ ನೆನೆಸಿಟ್ಟಿದ್ದೆ ಒಂದು 10 ನಿಮಿಷದಿಂದ. ನಂತರ ಅದನ್ನು ಕಿವುಚ್ಬಿಟ್ಟು ಅದರಿಂದ ರಸ ತೆಗೆದೆ. ಅದಾದ ನಂತರ ಒಂದು ಕುಟಾಣಿಯಲ್ಲಿ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿನ ಹಾಕ್ಕೊಂಡು ಜಜ್ಕೊಂಡೆ. ಒಂದು ಪಾತ್ರೆಯಲ್ಲಿ ನಮ್ಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ಹುಣಸೆ ರಸ, ಜೊತೆಗೆ ಜಜ್ಜಿಟ್ಕೊಂಡಿರೋವಂಥ ಮೆಣಸಿನ್ಕಾಯಿ ಪೇಸ್ಟು, ಹಾಗೆ ಸಣ್ಣದು ಒಂದು ಟೊಮೊಟೊ, 2 ಚಿಕ್ಕ ಕಟ್ ಮಾಡ್ಕೊಂಡಿರೋವಂಥ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ, ಹಾಗೆ ಎಷ್ಟು ನೀರು ಬೇಕಷ್ಟು ಹಾಕಿ ಹಾಗೆ ಕೈಯಿಂದನೇ ಕಿವುಚ್ಕೋಬೇಕು. ಅದಾದಮೇಲೆ ಸಾಂಬಾರು ರೆಡಿ ಆಗುತ್ತೆ. ತುಂಬಾನೇ ಟೇಸ್ಟಿಯಾಗಿರುತ್ತೆ. ಮುದ್ದೆಗಂತೂ ಸಖತ್ತಾಗಿರುತ್ತೆ, ಬಿಸಿ ಬಿಸಿ ಮುದ್ದೆಗೆ ಹಾಗೆ ಅನ್ನಕ್ಕೆ. ಬಂದು ಬಾಯಿ ಕೆಟ್ಟೋಗಿರುತ್ತಲ್ಲ ಅಂಥವ್ರಿಗೆ ಮಾಡಿಕೊಟ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಅಡುಗೆ ಮಾಡೋಷ್ಟರಲ್ಲಿ ನನ್ನ ಮಗ ಕೂಡ ಹೊಸ ಅಡುಗೆ ಮಾಡಿದ್ದಾನೆ. ನಂತರ ನನ್ನ ಕೆಲಸ ಎಲ್ಲ ಮುಗಿಸಿ ನನ್ನ ಮಗಳನ್ನ ಟ್ಯೂಷನಿಂದ ಕರ್ಕೊಂಡು